ಹೇಳ್ಬೇಡಿ. ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ಪರವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಾವು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯದ 60ರಿಂದ 70 ಲಕ್ಷದವರೆಗೆ ಇರತಕ್ಕಂಥ ನಮ್ಮ ಸಮುದಾಯದಲ್ಲಿ ಈಗಾಗಲೇ 1991ರಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಪರ್ಯಾಯ ಪದಗಳಾದಂಥ ಬೇಡ, ಬೇಡರ, ನಾಯಕ, ನಾಯಕ್, ವಾಲ್ಮೀಕಿ ಅನ್ನೋ 5 ಪದಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. ಅದನಂತರ ಉದ್ಯೋಗ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದರ ಲಾಭ ಸಿಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದರೆ ಉತ್ತರ ಕರ್ನಾಟಕದ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇರಡ ಅಂತಕ್ಕಂಥ ಪದ ಇದು ಅಪಭ್ರಂಶವಾಗಿ ಈ ಮರಾಠಿ ಬಹುಳ ಇಲಾಖೆ ಆಗಿರತಕ್ಕಂಥದ್ದು ಒಂದು ಸ್ವತಂತ್ರ ಪೂರ್ವದಲ್ಲಿ ಮುಂಬೈ ರಾಜ್ಯ ಅಂತಕ್ಕಂಥ ಹೆಸರಿತ್ತು. ಇಲ್ಲಿ ಮುಂಬೈ ರಾಜ್ಯದಲ್ಲಿ ಮರಾಠಿ ಆಡಳಿತ ಇತ್ತು ಆಗಿನ ಕಾಲದಲ್ಲಿ. ಮತ್ತು ಅನೇಕರು ಕೂಡ ನಮ್ಮ ಪೂರ್ವಿಕರು, ಹಿರಿಯರು ಮರಾಠಿ ಭಾಷೆಯಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ಮರಾಠಿಗರು ಬೇಡದ ಶಬ್ದವನ್ನು ಅವರು ಸರಳವಾಗಿ ಬೇರಡಂತ ಅದನ್ನು ಉಚ್ಚಾರ ಮಾಡ್ತಾರೆ. ಈ ಉಚ್ಚಾರ ದೋಷದ ಪರಿಣಾಮವಾಗಿ ಇವತ್ತು ಬೇರಡ ಹಿಂದುಳಿದ ವರ್ಗದಲ್ಲಿದೆ, ಬೇಡ ಎಸ್ಟಿ ವರ್ಗದಲ್ಲಿದೆ. ಆದ್ದರಿಂದ ಬೇರಡದ ಅನ್ನೋದನ್ನು ಕೂಡ ನಾವು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಬೇಕು ಅಂತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ವಾಲ್ಮೀಕಿ ನಾಯಕ ಸಮಾಜದಲ್ಲಿ ಬೇರಡ ಪದ ಹಿಂದುಳಿದಿರುವುದರಿಂದ ಈ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಅದರಿಂದ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಬೇರಡ ಅನ್ನೋದನ್ನು ಯಾವ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಅಗತ್ಯವಿಲ್ಲ. ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಒಂದು ಗೊತ್ತುವಳಿಯನ್ನು ಪಾಸ್ ಮಾಡಿ ಇದು ಬೇಡರ ಸಮಾಜದ ಪರ್ಯಾಯ ಪದವೇ ಹೌದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಸಂಬಂಧಿಸಿದ ಕಂದಾಯ ಇಲಾಖೆಯವರಿಗೆ ಸೂಚನೆ ಅಥವಾ ಆದೇಶಗಳನ್ನು ಕೊಟ್ಟರೆ ಎಲ್ಲ ನಮ್ಮ ಬಾಂಧವರಿಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರಗಳು ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ಬೇಡಿಕೆಯಾಗಿದೆ ಅಂತಕ್ಕಂಥದ್ದು ಇಂದಿನ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ನಿಮ್ಮ ಹೆಸರೇನು? ರಾಜಶೇಖರ್ ತಳವಾರ್, ಅಧ್ಯಕ್ಷರು ವಾಲ್ಮೀಕಿ ಸಮಾಜ.